ಈಗ ಹೈಕೋರ್ಟ್ ಆದೇಶವನ್ನ ನೀಡ್ತಾ ಇದ್ದಾರೆ, ಮಧ್ಯಂತರ ಆದೇಶವನ್ನ. ಸಿಎಂ ರಿಟ್ ಅರ್ಜಿಯ ಬಗ್ಗೆ ಮಧ್ಯಂತರ ಆದೇಶವನ್ನ ಕೋರ್ಟ್ ನೀಡ್ತಾ ಇದೆ. ಸಿಂಘ್ವಿ ಕೆಲವೊಂದು ಪ್ರಬಲವಾಗಿರುವಂತಹ ವಾದವನ್ನ ಮಂಡಿಸಿದ್ದಾರೆ. ತರಾತುರಿಯಲ್ಲಿ ಆದೇಶವನ್ನ ಮಾಡಿದ್ದಾರೆ ರಾಜ್ಯಪಾಲರು ಅನ್ನುವಂಥದ್ದನ್ನ ವಾದವನ್ನ ಮಂಡಿಸಿದ್ದಾರೆ. ಕೆಲವು ರಾಜಕಾರಣಿಗಳ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ನೀಡಿಲ್ಲ ಅಂತಲೂ ಕೂಡ ಸಿಂಘ್ವಿ ಅವರು ವಾದಿಸಿದ್ದಾರೆ. ತುಷಾರ್ ಮೆಹ್ತಾ ತಮ್ಮ ವಾದದಲ್ಲಿ ಯಾವುದೇ ಕಡತಗಳನ್ನು ಬಾಕಿ ಉಳಿಸಿಕೊಂಡಿಲ್ಲ ಅಂತ ಅವರು ಹೇಳಿದ್ದಾರೆ. ರಾಜ್ಯಪಾಲರು ಕೇವಲ ತನಿಖೆಗೆ ಅಷ್ಟೇ ಅನುಮತಿ ನೀಡಿದ್ದಾರೆ ಅಂತ ತುಷಾರ್ ಮೆಹ್ತಾ ವಾದಿಸಿದ್ದಾರೆ. ಮಧ್ಯಂತರ ತಡೆ ನೀಡಬಾರದು ಅಂತ ನಾವದ್ಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಎಂ ರಿಟ್ ಅರ್ಜಿಯ ಬಗ್ಗೆ ಮಧ್ಯಂತರ ಆದೇಶವನ್ನ ಈಗ ಕೋರ್ಟ್ ನೀಡ್ತಾ ಇದೆ. ಸಿಂಘ್ವಿ ಕೆಲವೊಂದಿಷ್ಟು ಪ್ರಬಲ ವಾದವನ್ನ ಮಂಡಿಸಿದ್ದಾರೆ. ಅವರವರ ಕಕ್ಷಿದಾರರು ಯಾರ್ಯಾರಿದ್ದಾರೆ ಅವರಿಗೆ ತಕ್ಕಂತೆ ಅವರೊಂದಿಷ್ಟು ವಾದವನ್ನ ಏನು ಮಂಡಿಸಬೇಕಾಗಿತ್ತು ಅದನ್ನು ಮಂಡಿಸಿದ್ದಾರೆ. ಇಲ್ಲಿ ಬರಬೇಕಾಗಿರೋದು ಮುಖ್ಯವಾಗಿ ರಾಜ್ಯಪಾಲರು ಕೊಟ್ಟಿರುವಂತಹ ಆದೇಶ ಏನಿದೆ ಪ್ರಾಸಿಕ್ಯೂಷನ್ಗೆ, ಅದು ಕಾನೂನುಬದ್ಧವಾಗಿದೆಯಾ, ಸಂವಿಧಾನಿಕವಾಗಿದೆಯಾ ಇಲ್ವಾ ಅನ್ನುವಂಥದ್ದು ಆಗಬೇಕಾಗಿರೋದು. ತನಿಖೆ ಈಗಾಗಲೇ ಏನಾಗಬೇಕು ಅದಾಗತ್ತೆ. ಬಟ್ ಇಲ್ಲಿ ರಾಜ್ಯಪಾಲರು ಕೊಟ್ಟಿರುವಂಥ ಪ್ರಾಸಿಕ್ಯೂಷನ್ಗೆ ಅನುಮತಿ ಏನಿದೆ ಅದು ಮುಖ್ಯವಾಗಿದೆ. ರಾಜ್ಯಪಾಲರು ವಿವೇಚನಾ ರಹಿತವಾಗಿ ಆದೇಶಿಸಿದ್ದಾರೆ ಅನ್ನುವಂಥ ವಾದವನ್ನು ಮಂಡಿಸಿದರು. ಆಗಸ್ಟ್ 29ರವರೆಗೆ ಆದೇಶ ನೀಡದಂತೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸೂಚನೆಯನ್ನ ನೀಡಿದೆ ಈಗ ಹೈಕೋರ್ಟ್. ಆಗಸ್ಟ್ 29ರವರೆಗೂ ಕೂಡ ಯಾವುದೇ ಆದೇಶ ನೀಡದಂತೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸೂಚನೆಯನ್ನ ನೀಡಿದೆ ಹೈಕೋರ್ಟ್. ಮಧ್ಯಂತರ ಆದೇಶ ಈಗ ಹೊರಬಂದಿದೆ. ಸೊ ಆಗಸ್ಟ್ 29ರವರೆಗೂ ಕೂಡ ರಿಲೀಫ್ ಈಗ ಸದ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿಕ್ಕಿದೆ. ಆಗಸ್ಟ್ 29ರವರೆಗೆ ಯಾವುದೇ ಪ್ರಕ್ರಿಯೆಯನ್ನ ಕೂಡ ಮಾಡಬಾರದು ಅಂತ ಹೇಳಿದ್ದಾರೆ. ಯಾವುದೇ ಆದೇಶವನ್ನು ಕೂಡ ನೀಡಬಾರದು ಅಂತೇಳಿ ಅದು ಸದ್ಯಕ್ಕೆ ಈಗ ಮುಖ್ಯಮಂತ್ರಿಗಳು ಸೇಫ್ 29ರವರೆಗೂ ಕೂಡ. 29ನೇ ತಾರೀಕಿಗೆ ವಾದ ಪ್ರತಿವಾದ ಆದ ನಂತರ ಏನಾಗುತ್ತೆ ಗೊತ್ತಿಲ್ಲ. ಈಗ ಆದರೆ ಸದ್ಯಕ್ಕಂತೂ ಮುಖ್ಯಮಂತ್ರಿಗಳು ಸೇಫ್. ಆಗಸ್ಟ್ 29ರವರೆಗೂ ಕೂಡ ತಾತ್ಕಾಲಿಕವಾಗಿ ರಿಲೀಫ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿಕ್ಕಿದೆ. ಒಂದು ಆತಂಕ ಇತ್ತು ಏನಾಗ್ಬಿಡುತ್ತೋ ಅಂತ ಹೇಳಿ. ಬಟ್ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ 29ನೇ ತಾರೀಕಿನವರೆಗೂ ಕೂಡ ರಿಲೀಫ್ ಸಿಕ್ಕಿದೆ. ಆಗಸ್ಟ್ 29ರವರೆಗೆ ಜನಪ್ರತಿನಿಧಿಗಳ ಕೋರ್ಟ್ ಯಾವ ಆದೇಶವನ್ನು ಕೊಡೋ ಹಾಗಿಲ್ಲ, ಯಾವ ಪ್ರಕ್ರಿಯೆಯನ್ನು ಕೂಡ ಮಾಡೋ ಹಾಗಿಲ್ಲ. ಸೊ ಅದು ಈಗ ಹೈಕೋರ್ಟ್ನಿಂದ ಮಧ್ಯಂತರ ಆದೇಶ ಹೊರಬೀಳುತ್ತಾ ಇದೆ. ಈ ಮೂಲಕವಾಗಿ ಮುಖ್ಯಮಂತ್ರಿಗಳಿಗೆ ತಾತ್ಕಾಲಿಕವಾಗಿ ಒಂದು ರಿಲೀಫ್ ಅಂತೂ ಸಿಕ್ಕಿದೆ. ನಾಳೆ ಆದೇಶವನ್ನ ಜನಪ್ರತಿನಿಧಿಗಳ ಕೋರ್ಟ್ ನೀಡಬೇಕಾಗಿತ್ತು. ಅದಕ್ಕೆ ಈಗ ಬ್ರೇಕ್ ಬಿದ್ದಂಗಾಗಿದೆ. ಮುಖ್ಯಮಂತ್ರಿಗಳಿಗೆ ಈಗ ಒಂದು ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಿದೆ. ಸೊ ಆಗಸ್ಟ್ 29ಕ್ಕೆ ವಿಚಾರಣೆ ಕೂಡ ಮುಂದೂಡಿಕೆ ಮಾಡಿದ್ದಾರೆ. ಆಗಸ್ಟ್ 29ನೇ ತಾರೀಕಿಗೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ನಡೆಯುತ್ತೆ ಈ ವಿಚಾರದಲ್ಲಿ. ಆದರೆ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀಬೇಕಾಗಿತ್ತು. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಮುಖ್ಯಮಂತ್ರಿಗಳು ಪಾರಾಗಿದ್ದಾರೆ. ಒಂದು ತಾತ್ಕಾಲಿಕವಾಗಿರುವಂಥ ರಿಲೀಫ್ ಸಿಕ್ಕಿದೆ. ಬಹಳ ದೊಡ್ಡ ರಿಲೀಫ್ ಏನೂ ಅಲ್ಲ. ಆಗಸ್ಟ್ 29ರವರೆಗೂ ಸಿಕ್ಕಿರುವಂಥ ರಿಲೀಫ್ ಅದಾಗಿದೆ. ಇದೊಂದು 10 ದಿನ. ಅದಾದ ನಂತರ ಮತ್ತೆ ವಾದ ಪ್ರತಿವಾದಗಳನ್ನು ಆಲಿಸಿ ಆಗ ಏನು ಹೇಳುತ್ತೆ ಕೋರ್ಟ್ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಈಗ ಸದ್ಯಕ್ಕಂತೂ ಅವರು ರಿಲ್ಯಾಕ್ಸ್ ಆಗಿರ್ಬೋದು. ಬಟ್ ಟೆನ್ಷನ್ ಜಾಸ್ತಿ ಆ್ಯಕ್ಚುಲಿ. ಬೇಗ ಇತ್ಯರ್ಥ ಆಗ್ಬಿಟ್ರೆ ಸಮಸ್ಯೆ ಕ್ಲಿಯರ್ ಆಗಿಬಿಡುತ್ತೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ, ಈಗ ಒಂದು 10 ದಿನ ರಿಲ್ಯಾಕ್ಸ್ ಅಂತ ಹೇಳ್ಬೋದಾ ಅಥವಾ 10 ದಿನ ಗ್ಯಾಪ್ ಆಗಿದೆ ಬಹಳ ಟೆನ್ಷನ್ ಅಂತ ಹೇಳ್ಬೋದಾ? ಅರುಣ್ಣ, ನಾಳೆ ವಿಚಾರಣಾ ನ್ಯಾಯಾಲಯದಲ್ಲಿ ಅಂದರೆ ಸಿಟಿ ಸಿವಿಲ್ ಕೋರ್ಟ್ನ ಜನಪ್ರತಿನಿಧಿಗಳ ಪೀಠದಲ್ಲಿ ಸ್ನೇಹ ಸಾಯಿಮಯಿ ಕೃಷ್ಣ ಸಲ್ಲಿಸಿದ್ದಂತಹ ಅರ್ಜಿ ಆದೇಶ ಬಾಕಿ ಇತ್ತು. ಮತ್ತು 21ನೇ ತಾರೀಕಿಗೆ ನಾಡಿದ್ದಕ್ಕೆ ಟಿ ಜೆ ಅಬ್ರಾಹಂ ಸಲ್ಲಿಸಿದ್ದಂತಹ ಈ ಅರ್ಜಿ ಏನಿತ್ತು ಅದು ವಿಚಾರಣೆಗೆ ಬರೋದು ಬಾಕಿ ಇತ್ತು. ಇವತ್ತು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು CM ರವರು ಸಲ್ಲಿಸಿರೋದ್ರಿಂದ ಇದೀಗ ಅವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಪ್ರಬಲವಾಗಿ ತುಂಬ ಸುದೀರ್ಘವಾಗಿ ಹೈಕೋರ್ಟ್ನಲ್ಲಿ ವಾದವನ್ನು ಮಂಡನೆ ಮಾಡಿ ನ್ಯಾಯಮೂರ್ತಿಗಳ ಗಮನವನ್ನು ಸೆಳೆಯುವ ಕೆಲಸವನ್ನು ಮಾಡಲಾಗಿದೆ. ಮತ್ತು ಈ ಅರ್ಜಿಯ ವಿಚಾರಣೆಯನ್ನು ಮಾನ್ಯ ನ್ಯಾಯಮೂರ್ತಿಗಳು ನಾಗಪ್ರಸನ್ನ ಅವರು 29ಕ್ಕೆ ಮುಂದೂಡಿದ್ದಾರೆ. ಹಾಗೆ ಇವತ್ತು ಮಧ್ಯಂತರ ಆದೇಶವನ್ನು ಕೂಡ ಪ್ರಕಟವನ್ನು ಮಾಡಿದ್ದಾರೆ. ವಿಚಾರಣಾ ನ್ಯಾಯಾಲಯ 29ನೇ ತಾರೀಕಿನವರೆಗೂ ಕೂಡ ಯಾವುದೇ ತೀರ್ಮಾನವನ್ನು ಕೈಗೊಳ್ಳಬಾರದು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದೆ.
ಕೊಟ್ಟಿದ್ದಾರೆ. ಅಲ್ಲಿಗೆ ನಾಳೆ ಏನು ಆದೇಶ ಸಿಟಿ ಸಿವಿಲ್ ಕೋರ್ಟ್ನ ಜನಪ್ರತಿನಿಧಿಗಳ ಪೀಠದಿಂದ ಹೊರಬರಬೇಕಿತ್ತು, ಅದಕ್ಕೆ ತಾತ್ಕಾಲಿಕ ತಡೆಯನ್ನು ನೀಡಿದಂತಾಗಿದೆ. 21ನೇ ತಾರೀಕು ಏನು ಅಲ್ಲಿಂದ ಅಂದರೆ ಈ ಅರ್ಜಿಯ ವಿಚಾರಣೆ ನಡಿಬೇಕಿತ್ತು, ಅದಕ್ಕೂ ಕೂಡ ತಾತ್ಕಾಲಿಕ ಬ್ರೇಕ್ ಬಿದ್ದಂತಾಗಿದೆ. ಹೀಗಾಗಿ ಮತ್ತೆ ಒಂದು 10 ದಿನಗಳ ಕಾಲ ಮುಂದೋಗಿದೆ ಈ ಅರ್ಜಿಯ ವಿಚಾರಣೆ. 29ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ಮತ್ತೆ ಇದೇ ಪೀಠದಲ್ಲಿ ಅರ್ಜಿಯ ವಿಚಾರಣೆಗೆ ಬರಲಿದೆ. ಅವತ್ತು ಈ ಮಧ್ಯಂತರ ಆದೇಶಕ್ಕೆ ಇದೀಗ ಯಾರು ಕೆವಿಯಟ್ ಅನ್ನು ಸಲ್ಲಿಸಿದ್ದಂತಹ ದೂರುದಾರರ ಪರ ವಕೀಲರೇನಿದ್ದಾರೆ ಅವರು ಅದನ್ನು ತೆರವು ಮಾಡಿ ಅಂತ ಕೇಳ್ತಾರೋ, ಅಥವಾ ಮತ್ತೆ ವಿಚಾರಣಾ ನ್ಯಾಯಾಲಯ ಆದೇಶವನ್ನು ಪ್ರಕಟ ಮಾಡಬಹುದು ಅಂತ ಮುಂದೆ ಹೇಳುತ್ತಾ ಏನೋ ಗೊತ್ತಿಲ್ಲ. ಸದ್ಯಕ್ಕಂತೂ ಸಿಎಂಗೆ ಒಂದು 10 ದಿನಗಳ ಕಾಲ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಇನ್ ಕೇಸ್ ಇವತ್ತು ರಿಲೀಫ್ ಸಿಕ್ಕದೆ ಹೋದಂತಹ ಪಕ್ಷದಲ್ಲಿ ನಾಳೆ ಏನಾದರೂ ವಿಚಾರಣಾ ನ್ಯಾಯಾಲಯದಲ್ಲಿ ವ್ಯತಿರಿಕ್ತ ತೀರ್ಪು ಬಂದಂತಹ ಸಂದರ್ಭದಲ್ಲಿ FIR ಆಗೋ ಸಾಧ್ಯತೆಗಳು ಇತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಇವತ್ತು ಬೀಸೋ ದೊಣ್ಣೆಯಿಂದ ಸಿಎಂ ಅವರು ಬಚಾವಾಗಿದ್ದಾರೆ, ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳಬಹುದು.